ಗುರೂಜಿ, ಮೊದಲಿಗೆ ಈ ಮಕ್ಕಳ ಜೀವನ ಎಷ್ಟನೇ ವಯಸ್ಸಿಗೆ ಆರಂಭವಾಗುತ್ತೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಸರಳಾಮಯ ಪ್ರಶ್ನೆಗೆ ಉತ್ತರ ಅಂತ ಜನ ಅನ್ಕೊಂಡಿದ್ದಾರೆ ಅಲ್ವಾ? ಏನು ಮಗು ಹುಟ್ಟಿತು ಅಂದರೆ ಜೀವನ ಸ್ಟಾರ್ಟ್ ಅಂತ. ಸರಿ ಅಂತೀಯ? ಅದು ಇರಲಿ, ವಿಸ್ತಾರ ಮಾಡಿ ಹೇಳೋಣ. ಸಾಮಾನ್ಯವಾಗಿ ಎಲ್ಲ ತಿಳ್ಕೊಳೋದು ಹಂಗೆ, ಮಗು ಯಾವಾಗ ಪ್ರಪಂಚಕ್ಕೆ ಕಂಡು ಬಿಡುತ್ತೋ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕಲ್ಪನೆಯಂತೆ ಮಗು ಚೆನ್ನಾಗಿದೆಯಾ ಅಂತ ಅಂದ್ಕೊಂಡಾಗ ನಾವು ಅಂದ್ಕೊಂಡ್ರೆ ತಪ್ಪು ಅಂತ ಅರ್ಥ ಆಗುತ್ತೆ. ಹೌದಲ್ಲ? ಅಲ್ಲೇ ಇರುತ್ತೆ ರಿಸಲ್ಟು. ನಾವು ಅಂದ್ಕೊಂಡಾಗ ಮಗು ಹುಟ್ಟಿದ ತಕ್ಷಣ ಸ್ಟಾರ್ಟ್ ಆಗಿದೆ ಅಂದರೆ ಮಗು ಕರೆಕ್ಟಾಗಿ ನಿಮಗೆ ಹತ್ತಿರವಾದಂಥ ಮಗು ಆಗಬೇಕದು. ಆಗಿಲ್ಲ ಅಂದರೆ ನಾವು ತಿಳ್ಕೊಂಡ್ರೆ ತಪ್ಪು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹಾಗಿರಬೇಕಾದ್ರೆ ಮಗುವಿನ ಜೀವನ ಪ್ರಾರಂಭದ ವಯಸ್ಸೆಷ್ಟು, ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಮಾತ್ರ ಸತ್ಯ ಅರ್ಥ ಆಗತ್ತೆ. ಎಷ್ಟು? 10 ವರ್ಷದ ನಂತರ ಮಗುವಿನ ಜೀವನ ಪ್ರಾರಂಭ. ಎಷ್ಟು ವರ್ಷ? 10 ವರ್ಷ. 10 ವರ್ಷನೇ. ಅದೇ ನೀವೇ ಕಾನೂನು ಕೊಟ್ಟಂಗೆ ಹೇಳ್ತಿದ್ದೀರಾ, 10 ವರ್ಷನೇ ಯಾಕೆ, 3 ವರ್ಷಕ್ಕೆ ಹೇಳಿಲ್ವಾ ಯಾಕೆ ನೀವು ಅಂತ ಹೇಳ್ಬೋದಾಗಿತ್ತು. ಜನ ಕೇಳೋರು ಇದ್ದಾರೆ ಅಂತ. 10 ವರ್ಷ ಅನ್ನೋದಕ್ಕೆ ಅರ್ಥನ ಕೊಡಬೇಕು, ಹೇಳ್ಕೊಡ್ತೀನಿ. ಯಾಕೆ 10 ವರ್ಷ ಅಂತ ಬಂತು ಅಂತ ಅದಕ್ಕೂ ವಿಚಾರ ಹೇಳಿಕೊಡ್ತೀನಿ. ಸದ್ಯಕ್ಕೆ ಮಗುವಿನ ಜೀವನ ಪ್ರಾರಂಭ 10 ವರ್ಷದ ನಂತರ. ಏನದು ಅಂದರೆ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಒಂದು ಉದಾಹರಣೆ. ಮಗು ತಾಯಿಯ ಗರ್ಭದಿಂದ ಪ್ರಪಂಚವನ್ನು ನೋಡಿದ ದಿನದಿಂದ 3 ವರ್ಷಗಳ ಕಾಲ ತಾಯಿಯಲ್ಲಿ ಇರ್ತಕ್ಕಂಥ ಅನಾರೋಗ್ಯ, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು, ನಡೆದಿರ್ತಕ್ಕಂಥ ಘಟನೆಗಳು, ತಾಯಿ ಮನೇಲಿರ್ತಕ್ಕಂಥದ್ದು ಎಲ್ಲವೂ 3 ವರ್ಷ ಮಗು ಅನುಭವಿಸುತ್ತೆ. ಹುಟ್ಟಿದ ದಿನದಿಂದ 3 ವರ್ಷದವರೆಗೂ ತಾಯಿ ಮನೆ ಕತೆ, ಫ್ಯಾಮಿಲಿದು, ವಂಶದ್ದು ಏನೇನಿದೆ ಅದೆಲ್ಲ ಮಗು ತಗೊಂಡಿರುತ್ತೆ. ನೆಕ್ಸ್ಟ್ ಇನ್ನು 3 ವರ್ಷ ಅಪ್ಪನ ಮನೆ ಸ್ಟೋರಿ. ಎಷ್ಟಾಯಿತು? 6 ಆಯಿತು. ಇನ್ನು 3 ವರ್ಷ ಮಗುವಿನ ಇಂದಿನ ನೆನಪುಗಳು. 6 ವರ್ಷಕ್ಕೆ ಮಗುಗೆ ಏನೇನೋ ಯೋಚನೆ ಮಾಡುತ್ತದು. ಏನೋ ಬರುತ್ತೆ, ಏನೋ ಹೇಳುತ್ತೆ, ಏನೋ ಮಾಡೋಕ್ಕೆ ಏನೋ ಮಾಡಿಬಿಡುತ್ತೆ, ಇಲ್ಲ ಅಳುತ್ತೆ, ಇಲ್ಲ ಏನೋ ಚಂಡಿ ಹಿಡಿಯತ್ತೆ, ಏನೇ ಒಂದು ಮಾಡ್ಬೋದು. ಈ 6 ವರ್ಷ ಇದೆಯಲ್ಲ, ಇದು ತುಂಬ ಮಗುವಿನ ಸ್ಟಾರ್ಟಿಂಗ್ ಆಗ್ತಕ್ಕಂಥ ಒಂದು ಬೇಸಿಕ್. ಈಗ LKG ಅಂತೀವಲ್ಲ, ಹಾಗೆ ಮಗುವಿನ ಬುದ್ಧಿಗೆ LKG ಅದು 6 ವರ್ಷಕ್ಕೆ. ನಾವು LKG ಯಾವಾಗ ಸೇರಿಸಿರ್ತೀವಿ? ಸ್ಟಾರ್ಟಿಂಗಲ್ಲೇ ಸೇರಿಸಿರ್ತೀವಿ, 3 ವರ್ಷಕ್ಕೆ. 3 ವರ್ಷಕ್ಕೆ ಸೇರಿಸ್ಬಿಟ್ಟ ನಾವು, ಅದು ಅಕೌಂಟೇ ಓಪನ್ ಆಗಿಲ್ಲ. ಆ ಮಗು ಏನು ಅಂತಲೇ ತಿಳ್ಕೊಂಡಿಲ್ಲ ನಾವು. ಈಗ ತಗೊಂಡೋಗಿ ಕೂರಿಸ್ಬಿಟ್ಟು ಇಟ್ಗಡಿಗೆ ಸಾಯಂಕಾಲ ತನಕ ಅಂತ ಅಲ್ವಾ? ಸೊ ಹಾಗಿರಬೇಕಾದ್ರೆ 3 ವರ್ಷ ತಾಯಿದು, 3 ವರ್ಷ ತಂದೆದು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ತಾಯಿ ಮನೆದು ಹೆಂಗೆ ಹೇಳ್ತೀರಾ ನೀವು ಅಂದರೆ, ನಿಮ್ಮ ಮಗುವಿನಲ್ಲಿ ನಿಮ್ಗೆ ಗೊತ್ತಾಗೇ ಆಗಿರುತ್ತೆ. ನನ್ನ ಜೊತೆ ಹುಡ್ದು ಅಣ್ಣ ತಮ್ಮನು ಹಿಂಗೆ ಆಡ್ತಿತ್ತು, ಅದಕ್ಕೆ ಹಿಂಗೆ ಹುಟ್ಟದೆ ಅಂತ ಅವ್ರು ಅನ್ಕೋತಾರೆ ಅಲ್ವಾ? ನಮ್ಮ ಅಪ್ಪನೂ ಹಿಂಗೆ ಆಡ್ತಿದ್ದ ಅಂತ ಅನ್ಕೋತಾರೆ, ಆದರೂ ಒಪ್ಕೊಂಡಿಲ್ಲ, ಅನ್ಕೋತಾರಷ್ಟೇ. ಹಾಗಾಗಿ ಈ 3, 3, 6 ಅಪ್ಪ ಅಮ್ಮನಲ್ಲಿ ತಗೊಂಡಿರ್ತಕ್ಕಂತಹ ಪ್ರತಿಯೊಂದು ಎಲ್ಲವನ್ನು ತಗೊಂಡಿರುತ್ತೆ. ಇನ್ನು 3 ವರ್ಷ ತನ್ನ ಮಗುವಿನ ಇಂದಂದು ತಗೊಳುತ್ತೆ. 9 ವರ್ಷ ಆಯಿತು. ನಾವು ಪೂಜೆ ಮಾಡೋದು ನವಗ್ರಹಗಳನ್ನು, ಹೌದಾ? ನವಗ್ರಹಗಳ ಮೂಲಕನೇ ನಾವು ಶಾಸ್ತ್ರ ಕೇಳೋದು ಯಾವ ಗ್ರಹ ಚೆನ್ನಾಗಿಲ್ಲ ಅಂತ. ಈ 9 ವರ್ಷದ ಅವಧಿ ಬರೋವರೆಗೂ ಆ ಮಗು ನಾನು ಯಾರು, ಸ್ಕೂಲ್ಗೆ ಹೋಗ್ಬೇಕಾ ಬೇಡವಾ, ಅಮ್ಮ ಹೇಳೋದು ಕೇಳಬೇಕಾ, ಫ್ರೆಂಡ್ಸ್ ಹೇಳೋದು ಕೇಳಬೇಕಾ, ಟೀಚರ್ ಹೇಳೋದು ಕೇಳಬೇಕಾ, ನಾನೇನೋ ಯೋಚನೆ ಮಾಡಬೇಕಾ, ಅಮ್ಮ 9ಕ್ಕೆ ಸ್ಟಾರ್ಟ್ ಅದು.